ಇರಾನಿ ಮಂದಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಯುದ್ಧದ ನಡುವೆ ಇರಾನ್ನಲ್ಲಿ ಮತ್ತೆ ಭಾರಿ ಭೂಕಂಪ ಕಾಣಿಸಿಕೊಂಡಿರುವಂತದ್ದು. ಇರಾನಿ ಮಂದಿಗೆ ಹೊಡೆತದ ಮೇಲೆ ಹೊಡೆತ. ಯುದ್ಧದ ನಡುವೆ ಇರಾನ್ನಲ್ಲಿ ಮತ್ತೆ ಭಾರಿ ಭೂಕಂಪ. ಘನಘೋರ ಯುದ್ಧದ ವೇಳೆ ಇರಾನ್ನಲ್ಲಿ ಪ್ರಕೃತಿ ವಿಲಯ. ರಿಕ್ಟರ್ ಸ್ಕೇಲ್ನಲ್ಲಿ ಕಂಪನದ ತೀವ್ರತೆ 4.1ರಷ್ಟು. ಬಂದರ್ ಅಬ್ಬಾಸ್ಗೆ 74 ಕಿಲೋಮೀಟರ್ ದೂರದಲ್ಲಿ ಕೇಂದ್ರ ಬಿಂದು. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ. ಮಂಗಳವಾರ ಸಹ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪ. ಇರಾನ್ ಭೂಕಂಪ ಸಹಜ ಕಂಪನವೋ ಕೃತಕ ಕಂಪನವೋ ಅನ್ನುವಂಥದ್ದು. ಇರಾನ್ ಸದ್ದಿಲ್ಲದೆ ನಡೆಸಿದ್ಯಾ ಅಣ್ವಸ್ತ್ರ ಪರೀಕ್ಷೆ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇರಾನಿ ಮಂದಿಗೆ ಹೊಡೆತದ ಮೇಲೆ ಹೊಡೆತ. ಇದು ಪ್ರಕೃತಿಯಿಂದ ಆಗಿರುವಂತಹ ಎಡವಟ್ಟ ಅಥವಾ ಕೃತಕವಾಗಿ ಇರಾನ್ ಏನಾದ್ರೂ ಅಣ್ವಸ್ತ್ರಗಳ ಪ್ರಯೋಗವನ್ನ ಮಾಡ್ತಾ ಇದೆಯಾ? ರಿಕ್ಟರ್ ಸ್ಕೇಲ್ ನಲ್ಲಿ ಕಂಪನದ ತೀವ್ರತೆ 4.1ರಷ್ಟು ನಮೂದು ಆಗಿದೆ. ಬಂದರ್ ಅಬ್ಬಾಸ್ಗೆ 74 ಕಿಲೋಮೀಟರ್ ದೂರದಲ್ಲಿ ಕೇಂದ್ರ ಬಿಂದು ಇರುವಂತದ್ದು. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ. ಮಂಗಳವಾರ ಸಹ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪ. ಇರಾನ್ ಭೂಕಂಪ ಸಹಜ ಕಂಪನವೋ ಅಥವಾ ಕೃತಕ ಕಂಪನವೋ ಅನ್ನುವಂತ ಅನುಮಾನಗಳು ಇಲ್ಲಿ ಕಾಣಿಸ್ತಾ ಇದೆ. ಇರಾನ್ ಸದ್ದಿಲ್ಲದೆ ನಡೆಸಿದ್ಯಾ ಅಣ್ವಸ್ತ್ರ ಪರೀಕ್ಷೆ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇರುವಂತದ್ದು. ನೋಡಿ, ಅಣ್ವಸ್ತ್ರಗಳ ತಯಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರಾನ್ ಸಾಕಷ್ಟು ಪ್ರಬಲವಾಗಿದೆ, ಸಾಕಷ್ಟು ಬಲಿಷ್ಠವಾಗಿದೆ. ಸೊ ಹಾಗಾಗಿನೇ ಯಾವುದೇ ರೀತಿಯಾದಂತ ಬಗ್ಗದೆ ಕುಗ್ಗದೆ ಇದೀಗ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ದಾಳಿಯನ್ನ ನಡೆಸ್ತಾ ಇದೆ ವಿರುದ್ಧ. ಸೊ ಇದು ಕೃತಕವಾಗಿ ಆಗಿರುವಂತಹ ಭೂಕಂಪನ ಅಥವಾ ಏನಾದ್ರೂ ಅಣ್ವಸ್ತ್ರಗಳ ತಯಾರಿ ನಡೆಸ್ತಾ ಇದೆಯಾ ಇರಾನ್? ಇಲ್ಲ ಅಂದ್ರೆ ಸಾಕಷ್ಟು ಈಗಾಗಲೇ ಏನು ಜಂಟಿ ದಾಳಿ ಅಮೆರಿಕ ಮತ್ತು ಇಸ್ರೇಲಿನ ಜಂಟಿ ದಾಳಿ ನಡೀತು ಇರಾನ್ ಮೇಲೆ. ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಕೃತಿವಾಗಿ ಅಲ್ಲಿ ವಿಲನವಾಗ್ತಾ ಇದೆಯಾ ಅನ್ನುವಂತ ಹಲವಾರು ಅನುಮಾನಗಳು ಇರುವಂತದ್ದು. ನೋಡಿ, ಎರಡನೇ ಬಾರಿ ಆಗಿರುವಂತದ್ದು. ಮಂಗಳವಾರನೂ ಸಹಿತ ಇರಾನ್ನಲ್ಲಿ 4.3 ತೀವ್ರತೆಯ ಭೂಕಂಪ ಆಗುತ್ತೆ. ಇದೀಗ ರಿಕ್ಟರ್ ಸ್ಕೇಲ್ ನಲ್ಲಿ ಕಂಪನದ ತೀವ್ರತೆ ಇರುವಂತದ್ದು 4.1ರಷ್ಟು ಆಗಿರುವಂತದ್ದು. ಸೊ ಇದನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಕೃತಕವಾಗಿ ಆಗಿರುವಂತಹ ಭೂಕಂಪ ಇದೆಯಾ ಅಥವಾ ಪ್ರಕೃತಿಯಾಗಿ ಆಗಿರುವಂತಹ ಭೂಕಂಪ ಇದೆಯಾ, ಯಾವ ಕಾರಣಕ್ಕೆ ಅನ್ನುವಂತ ಅನುಮಾನಗಳು ಒಂದ್ ಕಡೆ ಕಾಣಿಸ್ತಾ ಇದೆ. ಬಟ್ ಈಗ ಸದ್ಯಕ್ಕೆ ಗಮನಿಸ್ತಾ ಇದೀವಿ ನಾವು, ಸತತವಾಗಿ ಇಸ್ರೇಲ್ ಮತ್ತು ಅಮೆರಿಕಾದಿಂದ ಸತತವಾಗಿ ಬಾಂಬ್ ದಾಳಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಆಗ್ತಾ ಇದೆಯಾ ಅಂತ. یا حسین بازم زلزله یا اول زلزله ماشینا رو به گم میده.